ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ರಗಳೆಗಳು ಮುಗಿಯೋ ಲಕ್ಷಣಗಳು ಕಾಣ್ತಾನೆ ಇಲ್ಲ. ದಿನಕ್ಕೊಂದೊಂದರಂತೆ ಸುದ್ದಿಗಳು ಬರ್ತಾ ಇದೆ. ಆದರೆ ಆ ಸುದ್ದಿಗಳೆಲ್ಲ ಊಹಾಪೋಹಗಳು ಅನ್ನುವಂಥ ಮಾಹಿತಿ ಅದಾದಮೇಲೆ ಸಿಗ್ತಾ ಇದೆ. DK ಕೋಟೆ ಕೈ ಹಾಕಿರ ಜೋಕೆ. ಎಸ್, ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ 2.5 ವರ್ಷಗಳ ಅವಧಿಯ ನಂತರ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅಧಿಕಾರ ವಹಿಸ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿಗಳು ಏನಿತ್ತು ಅದನ್ನು ಸ್ವತಃ DK ಶಿವಕುಮಾರ್ ರಾಷ್ಟ್ರೀಯ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಹೇಳಿದರು. 2.5 ವರ್ಷಗಳ ನಂತರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತೆ ಅಂತ. ಆದರೆ ಈಗಿನ ಬೆಳವಣಿಗೆಗಳು ಇದಕ್ಕೆ ಸುತಾರಾಮ್ ಇಷ್ಟ ಇಲ್ಲ ಅನ್ನುವಂತಹ ವಾತಾವರಣಗಳು ದೆಹಲಿ ಮಟ್ಟದಲ್ಲಿ ನಡೀತಾ ಇದ್ದಾವೆ. DK ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಕೊಡ್ತಾ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಆದರೆ DK ಶಿವಕುಮಾರ್ ಅವರದೇ ಆದ ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಆ ಕೋಟೆಯಲ್ಲಿ ಎಂಟ್ರಿ ಆಗೋದು ಅಷ್ಟು ಸುಲಭವಲ್ಲ. ಅದು ರಾಜಕೀಯ ಕೋಟೆ. ಸರ್ವ ಪಕ್ಷಗಳಲ್ಲೂ DK ಶಿವಕುಮಾರ್ಗೆ ಸ್ನೇಹಿತರಿದ್ದಾರೆ, ಅದಕ್ಕಿಂತ ಹೆಚ್ಚಿನ ವೈರಿಗಳು ಕೂಡ ಇದ್ದಾರೆ. DK ಶಿವಕುಮಾರ್ಗೆ ಹಲವು ಸಂಕಷ್ಟಗಳು ಕಾಡಿದ್ದಾವೆ, ಮುಂದೇನೂ ಕಾಡಲಿಕ್ಕೆ ತಯಾರಾಗಿದ್ದಾವೆ. ಹಲವಾರು ಕಾನೂನಿನ ಕುಣಿಕೆಗಳಲ್ಲಿ DK ಶಿವಕುಮಾರ್ ಸಿಲುಕಿ ಹಾಕಿಕೊಂಡಿದ್ದಾರೆ. ಆ ಸಂಕೋಲೆಗಳಿಂದ ಬಚಾವಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಕಾನೂನು ಪಂಡಿತರ ಜೊತೆ ಲೆಕ್ಕಾಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ತೊಡಗಾಲು ಹಾಕ್ತಾ ಇರೋರು ಯಾರು, ಅಡ್ಡಗಾಲು ಹಾಕ್ತಾ ಇರೋರು ಯಾರು, DK ಕೋಟೆಗೆ ಕನ್ನ ಹಾಕ್ಲಿಕ್ಕೆ ತಯಾರಾಗಿದ್ದವರು ಯಾರು, DK ಕೋಟೆಯನ್ನ ವಶಪಡಿಸ್ಕೊಳ್ಳಿಕ್ಕೆ ಆಗುತ್ತಾ? ಅಷ್ಟಕ್ಕೂ DK ಶಿವಕುಮಾರ್ ಕಟ್ಟಿಕೊಂಡಿರುವ ಕೋಟೆಯಲ್ಲಿ ಸರಿಸುಮಾರು 3 ದಶಕಗಳ ರಾಜಕೀಯ ಜೀವನದಲ್ಲಿ ಅವರು ಎಷ್ಟು ಗಳಿಸಿಕೊಂಡಿದ್ದಾರೋ ಅಷ್ಟೇ ಕಳೆದುಕೊಂಡಿದ್ದಾರೆ ಕೂಡ. DK ಶಿವಕುಮಾರ್ ಕಾಂಗ್ರೆಸ್ ನಿಸ್ತೇಜ ಸ್ಥಿತಿಯಲ್ಲಿದ್ದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ತಾರೆ. ಸೋತು ಸುಣ್ಣವಾಗಿದ್ದ ಸಮಯದಲ್ಲಿ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದ್ದ ಸಂದರ್ಭದಲ್ಲಿ ಅಧ್ಯಕ್ಷರಾಗ್ತಾರೆ DK ಶಿವಕುಮಾರ್. ಅದಾದಮೇಲೆ ಅವರು ಪಕ್ಷವನ್ನು ಕಟ್ಟಿರೋ ರೀತಿ ಇದೆಯಲ್ಲ, ಇದು ಫಿನಿಕ್ಸ್ನಂತೆ ಕಾಂಗ್ರೆಸ್ಸನ್ನು ಮೇಲೆತ್ಕೊಂಡು ಬರ್ತಾರೆ. ಕರ್ನಾಟಕದಲ್ಲಿ ಭಾರತ ದೇಶದ ದೊಡ್ಡ ರಾಜ್ಯಗಳ ಪೈಕಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಈ ಮಟ್ಟದಲ್ಲಿ ಬೆಳೆಯುತ್ತೆ. ಇದಕ್ಕೆ ಕಾರಣ ದಿ ಒನ್ ಆ್ಯಂಡ್ ಓನ್ಲಿ DK ಶಿವಕುಮಾರ್. ಕಾಂಗ್ರೆಸ್ ನಿಸ್ತೇಜವಾಗಿತ್ತು, ಕಳೆಗುಂದಿತ್ತು, ಬಲಹೀನವಾಗಿತ್ತು. ಅಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ DK ಶಿವಕುಮಾರ್ ಕಾಂಗ್ರೆಸ್ಸನ್ನು ತಳಮಟ್ಟದಿಂದ ಕಟ್ತಾರೆ, ಸಂಘಟನೆಯನ್ನು ಮಾಡ್ತಾರೆ. ಆ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸ್ತಾರೆ. ಕನಿಷ್ಠ ದಿನಕ್ಕೆ 18ರಿಂದ 20 ಗಂಟೆಗಳ ಕಾಲ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಓಡಾಡ್ತಾರೆ. ಎಲ್ಲ ವಿಭಾಗಗಳಲ್ಲೂ ಪಕ್ಷವನ್ನು ಬೇರು ಮಟ್ಟದಿಂದ ಸದೃಢಗೊಳಿಸುವ ಪ್ರಯತ್ನ ಮಾಡ್ತಾರೆ. ಕರಾವಳಿ ಕರ್ನಾಟಕಕ್ಕೆ ಒಂದು ಸ್ಟ್ರಾಟರ್ಜಿ, ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಂದು ತಂತ್ರ, ಉತ್ತರ ಕರ್ನಾಟಕಕ್ಕೆ ತನ್ನದೇ ಆದಂಥ ಮತ್ತೊಂದು ಸ್ಟ್ರಾಟರ್ಜಿ, ಮೈಸೂರು ಭಾಗಕ್ಕೆ ವಿಭಿನ್ನವಾದಂಥ ತಂತ್ರಗಾರಿಕೆ, ಬೆಂಗಳೂರು ನಗರಕ್ಕೆ ಬೇಕಾದಂತಹ ಅಗತ್ಯವಾದಂತಹ ಯೋಜನೆಗಳ ಮತ್ತೊಂದು ತಂತ್ರಗಾರಿಕೆ. ಇದು DK ಶಿವಕುಮಾರ್ ಅವರ ಕಾರ್ಯತಂತ್ರದ ಒಂದು ಶೈಲಿ. ಈ ಶೈಲಿಯನ್ನು ಇಟ್ಕೊಂಡು ಕೋಟೆ ಕಟ್ತಾರೆ DK ಶಿವಕುಮಾರ್. ಈ ಕೋಟೆಗೆ ಕೈ ಹಾಕಲಿಕ್ಕೆ ಕಾಯ್ತಾ ಇರುವ ರಾಜಕೀಯ ವಿರೋಧಿಗಳು ಬೇರೆ ಪಕ್ಷದಲ್ಲಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಕಾಂಗ್ರೆಸ್ನ DK ಶಿವಕುಮಾರ್ KPCC ಅಧ್ಯಕ್ಷರ ಕೋಟೆಗೆ ಕೈ ಹಾಕಲಿಕ್ಕೆ ಕಾದಿರುವ ವಿರೋಧಿಗಳಿಗೆ ಈಗ DK ಶಿವಕುಮಾರ್ ಗುನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ KPCC ಅಧ್ಯಕ್ಷ ಸ್ಥಾನವನ್ನು ಬಿಡೋದೇ ಇಲ್ಲ. ಬಿಡದೇ ಇರಲಿಕ್ಕೆ 100 ಕಾರಣಗಳಿದ್ದಾವೆ. ಹೈಕಮಾಂಡ್ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ಲಿ ನೋಡೋಣ ಅನ್ನುವ ಚಾಲೆಂಜ್ಗೆ DK ಶಿವಕುಮಾರ್ ರೆಡಿಯಾಗಿದ್ದಾರೆ. ಹಾಗಾದರೆ ತಾನೇ ಕೊಟ್ಟಿರುವ KPCC ಕೋಟೆಯನ್ನು DK ಶಿವಕುಮಾರ್ ಕಾಪಾಡ್ಕೊಳ್ತಾರಾ?
ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್. ಇದು DK ಕೋಟೆ ಕೈ ಹಾಕಿರ ಜೋಕೆ ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.